ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಕಮಲ್ ಕಡೆ ಥ್ರೆಡ್ ತೊಗೊಂಡಿದ್ದೀನಿ ನಾನು, ಮತ್ತು 10 ನಂಬರ್ ಕ್ರೋಶೆ 0.75 mm ತೊಗೊಂಡಿದ್ದೀನಿ. ಈ ಥರದ ಟ್ರಾನ್ಸ್ಪರೆಂಟ್ ಒಂಥರ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ರೌಂಡ್ ಬೀಡ್ಸ್ ಯಾವ್ದಾರು ತೊಗೊಳ್ಳೋದಾದ್ರೆ ತೊಗೊಳ್ಳಿ. ಇದು ನನಗೆ ಚೆನ್ನಾಗಿ ಅನ್ನಿಸ್ತು, ಇದನ್ನು ತೊಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿ ಈ ಬೀಡ್ಸ್ ತಗೊಳ್ತಾ ಇದ್ದೀನಿ ನಾನು. ಟ್ರಾನ್ಸ್ಪರೆಂಟ್ ಬೀಡ್ ಇದೆ ಅಂತ ಹೇಳಿದ್ನಲ್ವ, ಇದನ್ನು ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಮತ್ತೆ ಈ ಬೀಡ್ ಸುತ್ತಲೂ ಚೈನ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಗೆ ಬಂದು ನೋಡಿ ಅಳತೆ. 5 ಸಾಕಾಗಲ್ಲ, ಇದು ದೊಡ್ಡ ಬೀಡು. 6 7 ಸಾಕಾಗಲ್ಲ. 8 ಚೈನ್ ಹಾಕ್ಕೊಂಡಿದ್ದೀನಿ. 8 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ. ಈಗ ನೀವು ಸ್ಟಾರ್ಟ್ ಮಾಡಿ ಲಾಕ್ ಇದೆ, ಬಟ್ಟೆಗೆ ಲಾಕ್ ಮಾಡ್ಕೋಬೋದು. ನೀವು ಲಾಕಿಗೆ ಮಾಡಬೇಕಾಗಿಲ್ಲ, ಬಟ್ಟೆಗೆ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ ಈ ಚೈನ್ ಹಾಕಿದ್ರಲ್ವ, ಈಗ 8 ಚೈನು, ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲ ಎಷ್ಟು ಬರುತ್ತೋ ಅಷ್ಟು ಫುಲ್ಲು. ಸಾಮಾನ್ಯವಾಗಿ 8 ಚೈನಿಗೆ 8 ಬರುತ್ತೆ. 3 4 5 6 7 8 ಸಾಮಾನ್ಯವಾಗಿ ಇಷ್ಟು ಬರುತ್ತೆ. ಎಷ್ಟು ಬರುತ್ತೋ ಅಷ್ಟು ಫುಲ್ಲು. ಇದನ್ನು ನೀವು ಇಲ್ಲಿ ಈ ಲಾಕ್ನ ಹತ್ರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ. ಈಗ 5 ಚೈನ್ ಮಾಡ್ಕೊಳ್ಳಿ. 1 2 3 4 5 ಚೈನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಅಳತೆ ನೋಡ್ಕೊಂಡು, ಸ್ವಲ್ಪ ಲೂಸ್ ಇದ್ರೂ ಪರವಾಗಿಲ್ಲ, ಟೈಟ್ ಮಾಡ್ಕೋಬೇಡಿ. ಇದಾದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 1 2 3 4 5. ಇದನ್ನು ಬ್ಯಾಕ್ ಸೈಡಿಗೆ ಬಂದು ಈ 5 ಚೈನ್ ಲಾಕ್ ಇದೆಯಲ್ವ, ಇಲ್ಲಿ ನೀವು ಸಿಂಗಲ್ ಕ್ರೋಶ್ ಹಾಕಿ ಎಲ್ಲ ಲಾಕ್ ಮಾಡಿದ್ದೀರಾ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬಂದು ಈಗ ಇನ್ನೊಂದು ಡಬಲ್ ಕ್ರೋಶೆ, ಈ 5 ಚೈನ್ಗಳಿದೆಯಲ್ವ, ಈ 5 ಚೈನ್ಗಳನ್ನು ಸೇರಿಸ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆಯಲ್ಲಿ ಒಂದು ಪೀಕೋ ಮಾಡ್ಕೊಳ್ಳಿ, ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕನೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಚೈನ್ಗಳನ್ನು ಸೇರಿಸ್ಕೊಳ್ಳಿ. 5 ಚೈನ್ ನೀವು 2 ಸರಿ ಹಾಕ್ಕೊಂಡಿದ್ದೀರಿ, ಫ್ರಂಟಿಂದೊಂದು ಬ್ಯಾಕ್ ಸೈಡಿಂದೊಂದು, ಅದನ್ನು 2 ಸೇರಿಸ್ಕೋಬೇಕು. 3 ಚೈನ್ ಹಾಕ್ಕೊಂಡು ಈಗ ಹಾಕಿರೋ 2 ಡಬಲ್ ಕ್ರೋಶೆ ಇದೆಯಲ್ವಾ, ಪೀಕೋ ಆದಮೇಲೆ ಹಾಕಿರೋದು, ಆ 2 ಸೇರಿಸ್ಕೊಂಡು ಪೀಕೋ ಮಾಡ್ಕೊಳ್ಳಿ. ಆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹತ್ರ ಮಾಡ್ಕೊಳ್ಳಿ, ಅದನ್ನು ಕೈಯಲ್ಲಿ ಸ್ವಲ್ಪ ಜರುಗಿಸ್ಕೊಂಡು. ಮತ್ತೆ 2 ಡಬಲ್ ಕ್ರೋಶೆ, 1 2 3 ಚೈನು, ಈ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಪೀಕೋ, ಮತ್ತೊಂದು ಸಿಂಗಲ್ ಕ್ರೋಶೆ, ಮತ್ತು ಇನ್ನೊಂದು ಸರಿ 2 ಸರಿ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಆ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಪೀಕೋ ಮಾಡಿ. ಇದನ್ನು ಸೇರಿಸ್ಕೊಂಡು ಪೀಕೋ ಮಾಡಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ.
ನೋಡಿ ಈ ಥರ ಬರುತ್ತೆ. ಇದನ್ನು ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಆವಾಗ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇದು. ಇನ್ನೊಂದು ಸಾರಿ ಇದೇ ಥರ 5 ಚೈನ್ ಮಾಡ್ತಾಯಿದ್ದೀನಿ. 5 ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 5 ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಬನ್ನಿ. ಬ್ಯಾಕ್ ಸೈಡಿಂದ ಬಂದು ಈ ಲಾಕಲ್ಲಿ ಈಗ 5 ಚೈನ್ ಸ್ಟಾರ್ಟಿಂಗ್ನ ಲಾಕ್ ಇದೆಯಲ್ವ ಇಲ್ಲಿ, ಅದನ್ನು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ಅದರೊಳಗಿಂದ ತಂದು ಲಾಕ್ ಮಾಡ್ಕೊಳ್ಳಿ ಹಿಂಗೆ. ಇದಾದಮೇಲೆ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇನ್ನೊಂದು ಈ 2 5 ಚೈನ್ ಇದೆ ನೋಡಿ, ನೀವೀಗ ಇಲ್ಲಿ ಹಿಂಗೆ ಹಾಕಿ ಬ್ಯಾಕ್ ಸೈಡಿಂದ ಬಂದಿದ್ದೀರಲ್ವ, ಈ 2 ಸರಿ ಆಗುತ್ತೆ. ಎರಡನ್ನು ಸೇರಿಸ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಂಡು ಆ ಒಂದು ಡಬಲ್ ಕ್ರೋಶೆಲೇ ಪೀಕೋ ಮಾಡ್ಕೊಳ್ಳಿ. ಅಲ್ಲಿ ಚೈನ್ನ ಮೇಲೆ ಮಾಡೋಕ್ಕಾಗಲ್ಲ, ಗ್ರಿಪ್ ಇರಲ್ಲ. ಇನ್ನೊಂದು ಸರಿ ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನು ಮುಂದೆಲ್ಲ ಹೆಂಗೆ ಅಂದರೆ 2 ಡಬಲ್ ಕ್ರೋಶೆ, 1 2 3 ಚೈನು. ಆ 2 ಡಬಲ್ ಕ್ರೋಶೆನ ಈಗ ಹಾಕಿರೋ 2 ಡಬಲ್ ಕ್ರೋಶೆ ಇದೆಯಲ್ವ, ಅದನ್ನು ಸೇರಿಸ್ಕೊಂಡು ಎರಡನ್ನೂ ಸೇರಿಸ್ಕೊಂಡು ಪೀಕೋ, ಮತ್ತು ಆ ಎರಡನ್ನೂ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ಸ್ವಲ್ಪ ಈ ಥರ ಕೈಯಲ್ಲಿ ಜರುಗಿಸ್ಕೊಳ್ಳಿ ಸಾಧ್ಯ ಆದರೆ. ಮತ್ತು 2 ಡಬಲ್ ಕ್ರೋಶೆ. ಏನು ಮಧ್ಯದಲ್ಲಿ ಬೀಡು ಹಾಕ್ತಾಯಿಲ್ಲ, ಚೈನು ಹಾಕ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ, ಬರೀ ಈ ಥರ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿದೆ ಇದು, ಈಸಿಯಾಗಿರೋಂಥ ಡಿಸೈನು. 3 ಚೈನ್ ಹಾಕ್ಕೊಳ್ಳಿ, ಈ ಎರಡನ್ನು ಸೇರಿಸ್ಕೊಂಡು ಪೀಕೋ ಮಾಡ್ಕೊಳ್ಳಿ. ಮತ್ತು ಒಂದು ಸಿಂಗಲ್ ಕ್ರೋಶೆನೂ ಮಾಡ್ಕೊಳ್ಳಿ ಅದರೊಳಗಡೆ. ಮತ್ತೆ 2 ಡಬಲ್ ಕ್ರೋಶೆ. ಮತ್ತೆ 3 ಚೈನ್. ಮತ್ತೆ ಪೀಕೋ, ಆ ಎರಡನ್ನು ಸೇರಿಸ್ಕೊಂಡು ಪೀಕೋ, ಮತ್ತೊಂದು ಸಿಂಗಲ್ ಕ್ರೋಶೆ. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ ಬಟ್ಟೆಗೆ. ಸ್ಲ್ಯಾಂಟಿಂಗ್ ಆರ್ಚ್, 2 ಸ್ಲ್ಯಾಂಟಿಂಗ್ ಆರ್ಚು ಹತ್ರ ಮಾಡಿದ್ದೀನಿ. ಇದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ, ಒಂದು ಚೈನು. ಮತ್ತು ಇದೇ ಥರ ಈ ಟ್ರಾನ್ಸ್ಪರೆಂಟ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಬೀಡ್ ಸುತ್ತಲೂ ಚೈನು 8 ಚೈನು, 5 6 7 8 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಬೀಡ್ ಪಕ್ಕದ ಈ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದರ ಒಳಗಡೆ, ಆ ಲಾಕ್ ಒಳಗಡೆ. ಆಮೇಲೆ ಈ ಸಿಂಗಲ್ ಕ್ರೋಶೆ ಇದೆಯಲ್ವ, ಅದರಲ್ಲಿ ಒಂದು ಚೈನ್ ಹಾಕ್ಕೊಂಡು ನೀವು ಲಾಕ್ ಮಾಡಿದ್ದೀರಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಅಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಈ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮೂರು 4 5 6 7 8. ಇದನ್ನು ಇಲ್ಲಿ ಬಟ್ಟೆಗೆ ಸೇರಿಸ್ಕೊಳ್ಳಿ, ಲಾಕ್ನ ಪಕ್ಕದಲ್ಲಿ. ನೋಡಿ ಈ ಥರ ಬರುತ್ತೆ. ಈ ಬೀಡ್ ಹಿಂದ್ಗಡೆ ಇದರಲ್ಲಿ ಈ ಚೈನ್ಗಳಲ್ಲಿ ಕುಚ್ಚು ಹಾಕ್ಕೊಳ್ಳೋದು, ಇಲ್ಲಿ ಕುಚ್ಚು ಹಾಕ್ಕೊಳ್ಳೋದು. 2 ಸಿಂಪಲ್ ಆರ್ಚ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದೊಂದು ಆರ್ಚಿಗೂ ಮಾಡ್ಕೋಬೋದು, ನಾನು ಹಂಗೆ ಮಾಡ್ತಾಯಿಲ್ಲ. ಇನ್ನು 5 ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 5 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಬಂದು ಇಲ್ಲೇ ಈ 5 ಚೈನ್ನ ಲಾಕ್ ಇದೆಯಲ್ವ, ಅದರಲ್ಲಿ ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇನ್ನು ಇದು ಈ 5 2 ಚೈನ್ ಇದೆಯಲ್ವ,
ಎರಡು ಇದರಲ್ಲೂ ಸೇರಿಸ್ಕೊಂಡು ಒಂದು ಡಬಲ್ ಕ್ರೋಶೆ ಸ್ಟಾರ್ಟಿಂಗಿಂದಲೇ ಬೇಸಿಂದಲೇ ಹಾಕ್ಕೊಳ್ಳಿ. ಈಗ 2 ಡಬಲ್ ಕ್ರೋಶೆ ಲೆಕ್ಕ ಆಗುತ್ತೆ, ಆದರೆ ಪೀಕೋ ಮಾತ್ರ ಒಂದೇ ಡಬಲ್ ಕ್ರೋಶೆಗೆ ಹಾಕ್ಕೋಬೇಕಾಗತ್ತೆ. ಚೈನ್ಗೆ ಹಾಕ್ಕೊಳ್ಳೋಕ್ಕಾಗಲ್ಲ. 2 ಚೈನಿಗೆ ಲಾಕ್ ಮಾಡಿ ಮತ್ತು ಒಂದು ಸಿಂಗಲ್ ಕ್ರೋಶೆ, ಮತ್ತು ಅದರ ಪಕ್ಕ 2 ಡಬಲ್ ಕ್ರೋಶೆ ಮತ್ತು 3 ಚೈನು. ಈ 2 ಡಬಲ್ ಕ್ರೋಶೆಲಿ ಸೇರಿಸ್ಕೊಂಡು ಲಾಕು ಮತ್ತು ಒಂದು ಸಿಂಗಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶೆ. ಮೂರು ಚೈನು ಮತ್ತು ಈ 2 ಡಬಲ್ ಕ್ರೋಶೆನ ಸೇರಿಸ್ಕೊಳ್ಳೋದು. ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ 2 ಡಬಲ್ ಕ್ರೋಶೆಗೂ ಸೇರಿಸ್ಕೊಂಡು. ಇನ್ನೊಂದು ಸಾರಿ 2 ಡಬಲ್ ಕ್ರೋಶೆ, 3 ಚೈನು ಮತ್ತು ಈ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಪೀಕು, ಮತ್ತೊಂದು ಸಿಂಗಲ್ ಕ್ರೋಶೆ. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕು ಮತ್ತು 5 ಚೈನ್. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಅಂದರೆ 2 ಆರ್ಚಿಗೆ ಒಂದರಂಗೆ ಕುಚ್ಚು ಹಾಕ್ತೀನಿ. ನೀವು ಬೇಕು ಅಂದರೆ ಪ್ರತಿ ಆರ್ಚಿಗೂ ಕುಚ್ಚು ಹಾಕ್ಕೋಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ. ಇದು ಸಣ್ಣ ಆರ್ಚ್ ಆಗಿರೋದ್ರಿಂದ ಹೆಚ್ಚು ದೊಡ್ಡ ಬರಲ್ಲ, ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಸ್ಲ್ಯಾಂಟಿಂಗು ತುಂಬ ಬರಲ್ಲ, ಅದು ಬರೀ ಪ್ಲೇನ್ ಇದು ಮಾಡಿರೋದ್ರಿಂದ ಹೆಚ್ಚು ತುಂಬ ಬರಲ್ಲ. ಆದ್ದರಿಂದ ಸಣ್ಣ ಸಣ್ಣ ಆರ್ಚ್ನ ಹಂಗಿರತ್ತೆ. ಈ ಬೀಡ್ಗನ್ನ ಹಿಂದ್ಗಡೆ 8 ಚೈನ್ ಹಾಕಿದ್ದೀವಲ್ವ, ಇದರಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ತೋರಿಸ್ತೀನಿ ಪೂರ್ತಿ ಮಾಡಿ.